56,432 ಹುದ್ದೆ ಕೈ ಸರ್ಕಾರದಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಇದೊಂದು ಬಂಪರ್ ಗುಡ್ ನ್ಯೂಸ್. ಇಂದು ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಅಧಿಸೂಚನೆ ಹೊರಡಿಸಲಾಗುತ್ತೆ. 3 ದಿನಗಳ ಹಿಂದೆ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಹಂಚಿಕೆಯಾಗಿತ್ತು. 5.25:5.2:5 ಈ ಒಂದು ಅನುಪಾತದಲ್ಲಿ ಇಂದು ಒಳ ಮೀಸಲಾತಿ ಸಂಬಂಧ ಅಧಿಸೂಚನೆ ಹೊರಬೀಳ್ತಾ ಇದ್ದಂತೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಲಿದೆ. ನೆನೆಗುದ್ದಿಗೆ ಬಿದ್ದಿದ್ದಂತಹ 56 ಹುದ್ದೆ ಭರ್ತಿಯಾಗಲಿದೆ. ಎಸ್ಸಿ ಎಡಗೈ ಸಮುದಾಯಕ್ಕೆ 5.25 ಹಾಗೆ ಎಸ್ಸಿ ಬಲಗೈ ಸಮುದಾಯಕ್ಕೆ 2.5ರಷ್ಟು ಒಳ ಮೀಸಲಾತಿ ಹಾಗೆ ಎಸ್ಸಿ ಸ್ಪೃಶ್ಯ ಸಮುದಾಯಕ್ಕೆ 4.50 ಒಳ ಮೀಸಲಾತಿಯನ್ನ ನೀಡಲಾಗಿದೆ. ಸರ್ಕಾರಿ ನೇಮಕಾತಿಗಳಿಗೆ ಈ ಒಂದು ಒಳ ಮೀಸಲಾತಿಯನ್ನ ನೀಡಿರುವಂತದ್ದು. 56,432 ಹುದ್ದೆ ಖಾಲಿ ಇತ್ತು. ಕೈ ಸರ್ಕಾರದಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಸಿಗ್ತಾ ಇದೆ ಗುಡ್ ನ್ಯೂಸ್. ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಈ ಬಂಪರ್ ಗುಡ್ ನ್ಯೂಸ್. ಇಂದು ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಅಧಿಸೂಚನೆ ಹೊರಡಿಸಲಾಗುತ್ತೆ. 3 ದಿನಗಳ ಹಿಂದೆ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಹಂಚಿಕೆಯಾಗಿತ್ತು. ಇಂದು ಒಳ ಮೀಸಲಾತಿ ಸಂಬಂಧ ಅಧಿಸೂಚನೆ ಪ್ರಕಟಗೊಳ್ಳಲಿದೆ. ಅಧಿಸೂಚನೆ ಹೊರಬೀಳ್ತಾ ಇದ್ದಂತೆ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ. ನೆನೆಗುದ್ದಿಗೆ ಬಿದ್ದಿದ್ದ 56 ಹುದ್ದೆಯ ಭರ್ತಿಗೆ ಇವತ್ತು ಕಾಲ್ ಶೀಟ್ ಸಿಗಲಿದೆ. ಎಸ್ಸಿ ಎಡಗೈ ಸಮುದಾಯಕ್ಕೆ 5.25, ಎಸ್ಸಿ ಬಲಗೈ ಸಮುದಾಯಕ್ಕೆ 5.25 ಹಾಗೆ ಎಸ್ಸಿ ಸ್ಪೃಶ್ಯ ಸಮುದಾಯಕ್ಕೆ 4.50 ಮೀಸಲಾತಿಯನ್ನ ನೀಡಲಾಗಿದೆ. ಸರ್ಕಾರಿ ನೇಮಕಾತಿಗಳಿಗೆ ಅನ್ವಯ ಆಗಲಿದೆ ಈ ಒಂದು ಒಳ ಮೀಸಲಾತಿ. 5.25:5.25:4.50 ಈ ಒಂದು ಅನುಪಾತದಲ್ಲಿ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿತ್ತು ಕಾಂಗ್ರೆಸ್ ಸರ್ಕಾರ. ಇಂದು ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಅಧಿಸೂಚನೆ ಹೊರಡಲಿದೆ. 3 ದಿನಗಳ ಹಿಂದೆಯೇ ಈ ಒಂದು ಅಧಿಸೂಚನೆ ಹೊರಬೀಳಲಾಗಿತ್ತು. ಸಂಬಂಧ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಳ ಮೀಸಲಾತಿ ಸಂಬಂಧ ಅಧಿಸೂಚನೆ ಪ್ರಕಟಗೊಳ್ಳಲಿದೆ. ಅಧಿಸೂಚನೆ ಹೊರಬೀಳ್ತಾ ಇದ್ದಂತೆ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ. ನೆನೆಗುದ್ದಿಗೆ ಬಿದ್ದಿದ್ದಂತಹ 36,000 ಹುದ್ದೆಗೆ ಇವತ್ತು ಚಾಲನೆ ಸಿಗಲಿದೆ. ಭರ್ತಿಯಾಗುವ ಸೂಚನೆ ಇದೆ. ಎಸ್ಸಿ ಬಲಗೈ ಹಾಗೆ ಎಸ್ಸಿ ಸ್ಪೃಶ್ಯ ಸಮುದಾಯ ಮತ್ತು ಎಡಗೈ ಸಮುದಾಯಕ್ಕೂ ಕೂಡ ಒಳ ಮೀಸಲಾತಿಯನ್ನ ನೀಡಲಾಗಿದೆ. ಸರ್ಕಾರಿ ನೇಮಕಾತಿಗಳಲ್ಲಿ ಅನ್ವಯ ಆಗಲಿದೆ ಈ ಒಂದು ಒಳ ಮೀಸಲಾತಿ. 56,432 ಹುದ್ದೆ ಭರ್ತಿಗೆ ಕಾಂಗ್ರೆಸ್ ಸರ್ಕಾರ ಈಗ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯನ್ನ ನೀಡಿದೆ. ಕಾಂಗ್ರೆಸ್ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಇದು. ಇಂದು ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಅಧಿಸೂಚನೆಯನ್ನ ಹೊರಡಿಸಲಿದೆ. 3 ದಿನಗಳ ಹಿಂದೆ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಲಾಗಿತ್ತು. 3 ಅನುಪಾತದಲ್ಲಿ ಈ ಒಂದು ಒಳ ಮೀಸಲಾತಿಯನ್ನ ಹಂಚಿಕೆ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಅಧಿಸೂಚನೆ ಹೊರ ಬೀಳ್ತಾ ಇದ್ದಂತೆ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ. 56,000 ಹುದ್ದೆ ಭರ್ತಿಗೆ ಶೀಘ್ರವೇ ಕಾಲ್ ಶೀಟ್ ಬರಲಿದೆ. ಎಸ್ಸಿ ಎಡಗೈ ಹಾಗೂ ಎಸ್ಸಿ ಬಲಗೈಗೆ 5.25ರಷ್ಟು ಒಳ ಮೀಸಲಾತಿಯನ್ನ ನೀಡಲಾಗಿತ್ತು. ಎಸ್ಸಿ ಸ್ಪೃಶ್ಯ ಸಮುದಾಯಕ್ಕೆ 4.50 ಮೀಸಲಾತಿಯನ್ನ ನೀಡಲಾಗಿದೆ. ಸರ್ಕಾರಿ ನೇಮಕಾತಿಗಳಲ್ಲಿ ಅನ್ವಯ ಆಗಲಿದೆ ಈ ಒಂದು ಒಳ ಮೀಸಲಾತಿ. ಒಳ ಮೀಸಲಾತಿಗಾಗಿ ಸಾಕಷ್ಟು ಹೋರಾಟಗಳು ಕೂಡ ನಡೆದಿದ್ವು. ಕಳೆದ 3 ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ಒಳ ಮೀಸಲಾತಿ ಹಂಚಿಕೆಯನ್ನ ಕೂಡ ಮಾಡಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರದಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಕೂಡ ಸಿಗ್ತಾ ಇದ್ದು ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಇವತ್ತು ಅಧಿಸೂಚನೆ ಹೊರಡಿಸಲಿದೆ. 3 ದಿನಗಳ ಹಿಂದೆ ಈ ಒಂದು ಸಂಪುಟ ಸಭೆಯಲ್ಲಿ ಹಂಚಿಕೆಯಾಗಿತ್ತು. 3 ಅನುಪಾತದ ಅಡಿಯಲ್ಲಿ ಒಳ ಮೀಸಲಾತಿಯನ್ನ ಹಂಚಿಕೆಯನ್ನ ಮಾಡಲಾಗಿದ್ದು ಒಳ ಮೀಸಲಾತಿ ಸಂಬಂಧ ಇವತ್ತು ಅಧಿಸೂಚನೆ ಪ್ರಕಟವಾಗಲಿದೆ. ಅಧಿಸೂಚನೆ ಹೊರಬೀಳ್ತಾ ಇದ್ದಂತೆ ನೇಮಕಾತಿ ಪ್ರಕ್ರಿಯೆಗೂ ಕೂಡ ಸಿದ್ಧತೆಯಾಗುತ್ತೆ. ನೇಮಕಾತಿಗೆ 56,000 ನೇಮಕಾತಿ ಆಗುವಂತಹ ಕೆಲಸಗಳು ಖಾಲಿ ಇದ್ವು. ಎಸ್ಸಿ ಬಲಗೈ ಹಾಗೂ ಎಸ್ಸಿ ಎಡಗೈಗೆ 5.25ರಷ್ಟು ಒಳ ಮೀಸಲಾತಿಯನ್ನ ನೀಡಲಾಗಿತ್ತು.